ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ತರಕಾರಿ ಸಾಂಬಾರು ಮಾಡ್ತಾ ಇದ್ದೇನೆ. ಸಿಂಪಲ್ಲಾಗಿ ಮಾಡುವಂಥ ಒಂದು ತರಕಾರಿ ಸಾಂಬಾರು. ಇದಕ್ಕೆ ಇಷ್ಟು ತರಕಾರಿಗಳನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ಒಂದು ಸೌತೆ, ಒಂದು ಕ್ಯಾರೆಟ್, ಒಂದು ಬಟಾಟೆ ಹಾಗೂ 2 ಅಲಸಂಡೆ, ಒಂದು ಟೊಮೆಟೊ, ಬೆಂಡೆಕಾಯಿ 3, ಹಾಗೆ ನುಗ್ಗೆ 1, ಹಾಗೆಯೇ ಒಂದು ಬದನೆ, ಒಂದು ತುಂಡು ಚೀನಿಕಾಯಿ ಹಾಗೂ ಒಂದು ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಈಗ ಅದಕ್ಕೆ ಈ ತರಕಾರಿಗಳನ್ನೆಲ್ಲ ಹಾಕ್ತಾ ಇದ್ದೇನೆ. ಇನ್ನೊಂದು ಅರ್ಧ ಗಂಟೆಯಷ್ಟು ಹೊತ್ತು ಇದನ್ನು ಹಾಗೆ ಮುಚ್ಚಿಡಬೇಕು ಬೇಯಲಿಕ್ಕೆ. ಅದು ಬೇಯುವ ಹೊತ್ತಿಗೆ ಇಲ್ಲಿ ಮಸಾಲೆಯನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಮಸಾಲೆಗೆ ಬೇಕಾಗಿರುವುದು ಒಂದು 10 ಮೆಣಸನ್ನು ತಗೊಂಡಿದ್ದೇನೆ. ಬ್ಯಾಡಗಿ ಮೆಣಸು ಹಾಗೂ ಊರ ಮೆಣಸು 2 ಉಂಟು ಇದರಲ್ಲಿ. ಇದನ್ನು ಹುರಿದು ಇಲ್ಲಿ ಇಟ್ಟದ್ದು. ಹಾಗೆ ಒಂದು 2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, ಒಂದು 10 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಅರಶಿನ, ಅರ್ಧ ಚಮಚದಷ್ಟು ಸಾಸಿವೆ ಹುರಿದದ್ದು ಹಾಗೂ ಸ್ವಲ್ಪ ಹುಳಿಯನ್ನು ತೆಗೆದುಕೊಂಡಿದ್ದೇನೆ. 2 ಕಪ್ನಷ್ಟು ತೆಂಗಿನ ತುರಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಇದೆಲ್ಲವನ್ನು ಮಿಕ್ಸಿಗೆ ಹಾಕಿ ಈಗ ಚೆನ್ನಾಗಿ ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ. ಇಲ್ಲಿ ಮಸಾಲೆ ರೆಡಿಯಾಗಿದೆ. ಈಗ ತರಕಾರಿ ಎಲ್ಲ ಬೆಂದಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಇನ್ನೊಂದು 5 ನಿಮಿಷ ಹಾಗೆ ಬಿಟ್ಟು ಮಸಾಲೆಯನ್ನು ಹಾಕಿಕೊಳ್ಬೇಕು. ಅದೇ ಮಿಕ್ಸಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನೊಂದು 10 ನಿಮಿಷ ಹಾಗೆಯೇ ಮುಚ್ಚಿಡಬೇಕು ಕುದಿಲಿಕ್ಕೆ. ಈಗ 10 ನಿಮಿಷ ಆಗಿದೆ. ಈಗ ಇಲ್ಲಿ ಸಾಂಬಾರು ಕುದೀತಾ ಉಂಟು. ಇದಕ್ಕೆ ಒಂದು ಬೆಲ್ಲದ ತುಂಡನ್ನು ಕೂಡ ಹಾಕ್ತಾ ಇದ್ದೇನೆ. ಬೆಲ್ಲ ಬೇಕಿದ್ದರೆ ಮಾತ್ರ ಹಾಕ್ಕೋಬೋದು. ಇನ್ನು ಇಲ್ಲಿ ಒಂದು ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ. ತರಕಾರಿ ಸಾಂಬಾರು ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.